ನಮಸ್ತೆ ಎಲ್ರಿಗೂ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ದೇವ್ರಿಗೆ ಪೂಜೆ ಮಾಡಿ ನಾನು ನಮ್ಮ ಯಜಮಾನರು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಹೋಗ್ತಾ ಅಂದಿವೆ ಪುಟ್ಟ ದೇವಸ್ಥಾನಗಳೆಲ್ಲ ಸಿಗ್ತಾಯಿತ್ತು. ಅಲ್ಲೆಲ್ಲ ದೇವ್ರಿಗೆ ನಾವು ಕೈ ಮುಗಿದು ನಮಸ್ಕಾರ ಹಾಕ್ಕೊಂಡೆ ಮುಂದೆ ಹೋದೋ. ಅಲ್ಲಿ ನೆಕ್ಸ್ಟು ಇನ್ನೊಂದು ಆಂಜನೇಯನ ದೇವಸ್ಥಾನ ಕೂಡ ಸಿಕ್ತು. ಅಲ್ಲೂ ಕೂಡ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇತ್ತು. ಅಲ್ಲೂ ಕೂಡ ನಾವು ದೇವ್ರಿಗೆ ಕೈ ಮುಗಿದು ಪೂಜೆ ಮಾಡಿಸಿ ಮತ್ತು ಅಲ್ಲಿಂದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಬಂದೋ. ಅಲ್ಲಿ ಹೋಗ್ತಿದ್ದಂಗೆ ನಮ್ಮ ಮನಸ್ಸಿಗೆ ತುಂಬ ಖುಷಿ ಆಗೋಯಿತು. ಯಾಕಂದರೆ ನಮಗೆ ಹೋಗ್ತಿದ್ದಂಗೆ ದೇವ್ರ ದರ್ಶನ ಸಿಕ್ಬಿಡ್ತು. ದೇವ್ರನ್ನ ಮೆರವಣಿಗೆ ಕರ್ಕೊಂಬರ್ತಾಯಿದ್ರು. ಅಲ್ಲಿ ದೇವ್ರಿಗೆ ಕೈ ಮುಗಿದು ಸೀದಾ ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋದೋ. ಅಲ್ಲಿ ತುಂಬ ಅಂದರೆ ತುಂಬ ಜನ ರಶ್ ಇದ್ದರು. ಯಾಕಂದರೆ ಶ್ರಾವಣ ಆಗಿರೋದ್ರಿಂದ ಜನ ಜಾಸ್ತಿನೇ ಇದ್ದರು. ದೇವ್ರಿಗೆ ಪೂಜೆ ಮಾಡಿಸಿ ನಾವು ಮಂಗಳಾರತಿ ತಗೊಂಡು ಅಲ್ಲಿಂದ ಬಸವಣ್ಣನ ಹತ್ರ ಬಂದು ಅಲ್ಲಿ ಆ ದೇವಸ್ಥಾನದಲ್ಲಿ ಒಂದು ಪ್ರತೀತಿ ಇದೆ. ಅಲ್ಲಿ ಏನಾದರೂ ನಾವು ಬಸವಣ್ಣನ ಹತ್ರ ಬೇಡಿಕೊಂಡು ಆಗುತ್ತೆ ಅನ್ನಂಗಿದ್ರೆ ಬಸವಣ್ಣ ಬಂದು ಮುಂದೆ ಬಂದು ನಮಗೆ ಹೂ ಪ್ರಸಾದ ಕೊಡುತ್ತೆ. ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಸವಣ್ಣ ಮುಂದೆ ಬರೋಲ್ಲ. ಇದು ಆ ದೇವಸ್ಥಾನದ ಪ್ರತೀತಿಯಾಗಿರುತ್ತೆ. ಇದಾಗಿತ್ತು ನನ್ನ ಈ ದಿನದ ವ್ಲಾಗ್. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.